ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಶಾಂತ, ಓ ಶಾಂತ, ಇವತ್ತು ದೇವರಲ್ಲಿ ಅಷ್ಟೊಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತೀಯಲ್ಲ, ದೇವರೇನಾದರೂ ಕನಸಿನಲ್ಲಿ ಬಂದಿದ್ದಾನೇನ? ಕನಸಲ್ಲ ರೀ, ಇದು ನನಸು. ಇವತ್ತು ಭೀಮನ ಅಮಾವಾಸ್ಯೆ, ಅದಕ್ಕೆ ಆ ನನ್ನ ದೇವರ ಹತ್ರ ನನಗೆ ತಾಳಿ ಭಾಗ್ಯ ಕೊಟ್ಟ ಈ ನನ್ನ ದೇವರನ್ನ ಸುಖವಾಗಿಡು ಅಂತ ಬೇಡ್ಕೊಳ್ತಾ ಇದ್ದೆ ಅಷ್ಟೇ. ಸುಖ? ಶಾಂತ, ಇವತ್ತಿನ ಕಾಲದಲ್ಲಿ ರೈತನಿಗೆ ಎಲ್ಲಿದೆ ಸುಖ? ಬಿಸಿಲು ಮಳೆಗೆ ಸಿಲುಕಿ ಹೊಲದಲ್ಲಿ ಸಣ್ಣ ಹಾಯಿ ದುಡಿದರು. ನಮ್ಮಂತ ರೈತರಿಗೆ ಸುಖವಿಲ್ಲ. ಏಕೆ ಗೊತ್ತಾ? ಬೆಳೆದ ಮಾಲಿಗೆ ತಕ್ಕ ಬೆಲೆ ಇಲ್ಲ. ಬೀಜ ಗೊಬ್ಬರದ ಬೆಲೆ ಗಗನಕ್ಕೆ ಹೇರಿ ಬಡ್ಡಿಯ ಸಾಲದಲ್ಲಿ ಸಿಲುಕಿ ನಡಗಿ ಹೋಯಿದ್ದವೆ. ಹಗಲು ರಾತ್ರಿ ದುಡಿದರು ದಳ್ಳಾಳಿಯ ಅಂಗಡಿಯವರ ಬಾಕಿ ಹಾಗೆ ಉಳಿದಿದೆ. ಅಂದಾಗ ಎಲ್ಲಿಂದ ಸಿಗಬೇಕು ಸುಖ? ಏನ್ರಿ, ರೈತನಾದವನು ಕಷ್ಟವನ್ನ ಸೋಸಿ ಸುಖವನ್ನ ತನ್ನ ಪಾಲಿಗೆ ಪಡ್ಕೊಳ್ಬೇಕು. ಅದೇ ಅವನ ನಿಜವಾದ ಕರ್ತವ್ಯ. ನೀವ್ ಇದಕ್ಕೆಲ್ಲ ಚಿಂತೆ ಮಾಡಬಾರ್ದು. ನಂಬಿದವ್ರನ್ನ ಈ ಭೂಮಿ ತಾಯಿ ಎಂದಿಗೂ ಕೈ ಬಿಡೋದಿಲ್ಲ ಹಾಗಂತ ನಮ್ಮ ಅಣ್ಣವರು ಹೇಳಿಲ್ವೇ? ಅದನ್ನ ನೀವು ಮರ್ತ್ಬಿಟ್ರೇನು? ಅದನ್ನ ನಂಬಿ ಬದುಕುತ್ತಿರುವ ಶಾಂತ, ಮಣ್ಣನ್ನ ನಂಬಿ ಕೆಟ್ಟವರ ಇಲ್ಲ ಎಂಬುವಂತ ಈ ಭೂಮಿ ತಾಯಿಗೆ ನಾನು ಎಂದೋ ಶರಣು. ಆದರೆ ಕೆಲವೊಮ್ಮೆ ಸಮಯ ಸಂದರ್ಭ ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿ ನೋವು ಕೊಡುವುದಲ್ಲ, ಅದು ನನಗೆ ಸಮಸ್ಯೆ ಆಗಿದೆ. ನೋಡಿ, ಗಂಡದಿಯ ಗಂಡು ನನ್ನ ಗಂಡ ಅಂತ ನಾನು ಹೆಮ್ಮೆ ಪಡ್ತೀನ್ರಿ. ಅದು ಅಲ್ಲದೆ ರೈತ ಈ ರಾಷ್ಟ್ರದ ಬೆನ್ನೆಲುಬು ಅನ್ನೋ ಪದಕ್ಕೆ ನೀವು ಸಾಕ್ಷಿಯಾಗಿ ಜೀವನದಲ್ಲಿ ಅದೆಂಥ ಕಷ್ಟ ಬಂದ್ರೂ ಸರಿ, ಅದಕ್ಕೆ ಎದೆಗುಂದಬೇಡಿ. ನಿಮ್ಮ ಹೆಗಲಿಗೆ ನಾನು ಹೆಗ್ಲಾಗಿರ್ತೀನ್ರಿ, ಇದು ಸತ್ಯ. ಶಾಂತ, ಮಣ್ಣಿನ ಮಕ್ಕಳಾದ ನಮಗೆ ಯಾವ ದುಷ್ಟಶಕ್ತಿಯೂ ಏನು ಮಾಡಲಾರವು. ಅಂತ ಸಂದರ್ಭ ಏನಾದರೂ ಬಂದರ ರೈತನು ಒಬ್ಬ ಸಡ್ಡು ಹೊಡೆದ ನಂತರ ಏನಾಗುತ್ತೆ ಅನ್ನೋದು ಈ ಜಗತ್ತಿಗೆ ಗೊತ್ತಿದೆ. ಅದು ಹೋಗಲಿ ಶಾಂತ, ಧಾರವಾಡದಲ್ಲಿ ಓದುತ್ತಿರುವ ನಮ್ಮ ಮಗು ರಮೇಶ್ ಹೇಗಿರೋನೊಂದು ಫೋನ್ ಹಚ್ಚಿರೋ ಏನು? ಅಯ್ಯೋ, ಅವನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿನ್ನೆ ತಾನೇ ಫೋನ್ ಮಾಡಿದ್ದ, ಅರ್ಧ ಗಂಟೆ ನನ್ನ ಜೊತೆ ಮಾತಾಡಿದ್ದಾನೆ. ಅವನು ಹಾಯಾಗಿದ್ದಾನೆ, ನೀವು ಅವನ ಚಿಂತೆ ಬಿಟ್ಬಿಡಿ. ಶಾಂತ, ಅವನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಆಗಿದೆ. ಅವನು ಚೆನ್ನಾಗಿ ಓದಿ ದೊಡ್ಡ ಸಾಹೇಬನಾದರೆ ನನ್ನ ಜನ್ಮ ಸಾರ್ಥಕವಾದಂತೆ. ನನ್ನದು ಅದೇ ಆಸೆ. ಆ ದೇವ್ರ ಆದಷ್ಟು ಬೇಗನೆ ನಮ್ಮಿಬ್ಬರ ಆಸೆನ ಈಡೇರಿಸ್ತಾನೆ ಅನ್ನೋ ಭರವಸೆ ನನಗಿದೆ. ಎಲ್ಲ ಹವನಿಚ್ಛೆ ಶಾಂತ. ಅಂದ ಹಾಗೆ ನಿಮ್ಮ ಅಣ್ಣನ ವಿಷಯ ಎಲ್ಲಿವರೆಗೆ ಬಂತು? ಅವನು ಮೊನ್ನೆ ದಿನ ಭೇಟಿಯಾಗಿದ್ದಾರೆ. ನಾನು ಹೇಳುವ ಮಾತನ್ನ ಕೇಳುವ ಪರಿಸ್ಥಿತಿಯಲ್ಲಿ ಅವನಿರ್ಲಿಲ್ಲ. ಶಾಂತ, ಅವನ ಪರಿಸ್ಥಿತಿಯ ಕೈಗೊಂಡಾಗಿದ್ದಾನೆ. ದುಷ್ಟರ ಸವಾಸದಲ್ಲಿ ಅವನು ಕೂಡ ಕೈ ಜೋಡಿಸಿದ್ದಾನೆ. ಆ ಉಗ್ರಪ್ಪನ ಜೊತೆ ಮಾಡಬಾರದ ಅನ್ಯಾಯಗಳನ್ನು ಮಾಡಲಿಕ್ಕೆ ಎತ್ತಿದ್ದಾರೆ. ಹಣಕ್ಕ ಏನಾದರೂ ಮಾಡಲಿಕ್ಕೆ ಏಸುವುದಿಲ್ಲ ನಿಮ್ಮ ಹಣ್ಣ ಪ್ರಳಯ. ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ತವರ ಮನೆ ದೀಪ ಅಂತ ಇರೋದು ನನ್ನ ಅಣ್ಣ ಮಾತ್ರ. ಹೇಗಾದ್ರೂ ಮಾಡಿ ಅವನನ್ನ ಅಲ್ಲಿಂದ ಬಿಡಿಸ್ಕೊಂಡು ಬಂದ್ರೆ ಆಗೋದಿಲ್ವೇನು? ಅಂತ ಮೊದಲೇ ಅವನು ಹಠವಾದಿ. ಎಲ್ಲವದಕ್ಕೂ ಒಂದು ಕಾಲ ಬಂದೇ ಬರ್ತದೆ. ಎಲ್ಲವದಕ್ಕೂ ನಾನಿದ್ದೇನೆ. ಎಲ್ಲವದನ್ನು ಮರೆತು ಈ ನಿನ್ನ ಜೀವಕ್ಕೆ ಜೀವ ಕೊಡುವ ಗಂಡನ ಜೊತೆ ಹಾಯಾಗಿರಬಾರದೆ? ಚಿನ್ನ, ನಿನ್ನ ನಗಿನ ಮುಖ ನೋಡಬೇಕೆಂಬ ಬಹಳ ಆಸೆ. ಸ್ವಲ್ಪ ನಗುವಿಯ? ಸ್ವಲ್ಪ ನಗು. ನೀನು ಹೀಗೆ ನಗುತ್ತಾ ಇದ್ದರೆ ಈ ಮನೆ ಹಾಲು ಸಕ್ಕರೆಯಂತೆ ಇರುವುದು. ಆ ನಗಿನೊಂದಿಗೆ ನನ್ನ ಒಲಿಮೆ ನಾಟ್ಯ ಮೈರುವಾಗೆ ವರ್ತನೆ ಮಾಡಬಹುದಾ? ಇದಕ್ಕೇನು ಕಮ್ಮಿ ಇಲ್ಲ. ಏನ್ರಿ, ಮೊನ್ನೆ ತಾನೇ ಹೋಳಿಗೆ ಊಟ ಮಾಡಿ ನನ್ ಗಂಟ್ಲಲ್ಲಿ ಆಡೆ ಬರ್ತಿಲ್ಲ. ಆಯ್ತು, ಇದೊಂದ್ಸರ ನನಗೆ ತೊಡಕಾಟ ಪೀಡೆ ತನ್ನಿಂದಲೇ ತಾನು ದೂರವಾಗಿತ್ತು. ಅವಳನ್ನು ಯಾರು ಕೊಲೆ ಮಾಡಿದರೆ ನನಗೇನು? ಒಟ್ಟಿನಲ್ಲಿ ಆ ದರಿದ್ರ ಮುಂಡೆ ಮಕ್ಕಳು ಬೀದಿ ಪಾಲಾದರೆ ನನ್ನ ಮನಸ್ಸಿಗೆ ಶಾಂತಿ. ಹಾ,
ಆ ಪಳೆಯ ಹೋದ ಕೆಲಸವೇನಾಯ್ತು ತಿಳಿಯಲಿಲ್ಲ. ಆಮೇಲೆ ಫೋನ್ ಹಚ್ಚಿದರಾಯ್ತು. ಇದೇನು ಶಿವಯೋಗಿ ಹೆಂಡತಿ ಶಾಂತ ಈ ಕಡೆ ಬರುತ್ತಿದ್ದಾಳೆ. ಬರಲಿ, ಅವಳ ಅಂದ ಸೌಂದರ್ಯ ನನ್ನ ಮನಸ್ಸನ್ನು ಕಟ್ಟಿ ಹಾಕಿದೆ. ಹಾ, ನಿಲ್ಲ ಶಾಂತ. ಹೇಳಿ ಶ್ರೀಮಂತ್ರಿ, ಯಾಕೆ ನನ್ನ ತಡೆದು ನಿಲ್ಲಿಸಿ? ನನ್ನಲ್ಲಿ ಏನಾದ್ರೂ ಕೆಲಸವಿತ್ತೆ? ಆ ಕೆಲಸವಿತ್ತು ಶಾಂತ. ನಿನ್ನ ಸೌಂದರ್ಯ, ನಿನ್ನ ಕೆಲಸವಿತ್ತು ಶಾಂತ. ಅದಕ್ಕೆ 100 ತೊಡಕು. ಅದನ್ನು ಬಿಡಿಸಬೇಕಾದರೆ ನಿನ್ನ ಸಹಾಯ ಬೇಕಿತ್ತು. ಏನು, ಈ ಊರಿಗೆ ಆಗರ್ಭ ಶ್ರೀಮಂತರು ತಾವು, ತಮಗೆ ನನ್ನಂತ ಬಡವಳಲ್ಲಿ ಕೆಲಸವಿದೆ, ಅದೇನು ಅಂತ ಹೇಳಿ ಶ್ರೀಮಂತ್ರಿ. ಶಾಂತ, ಅದು ಏನಿಲ್ಲ. ನಿನ್ನ ಸೌಂದರ್ಯ ಎಂಬ ಸರೋವರದಲ್ಲಿ ಒಮ್ಮೆಯಾದರೂ ನೀರು ಕುಡಿಯಬೇಕೆಂಬ ಆಸೆ ಬಹಳ ದಿನದಿಂದ ಕಾಡ ಹತ್ತಿದೆ. ಅದಕ್ಕೆ ನೀನು ಒಪ್ಪಲೇಬೇಕು. ಶ್ರೀಮಂತ, ಶ್ರೀಮಂತ್ರಿ ಅಂತ ಗೌರವ ಕೊಡೋ ಬಾಯಲ್ಲಿ ಶ್ರೀಮಂತ ಅಂತ ಕರಿತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ನಮ್ಮಂತ ಬಡವರನ್ನ ಕಂಡಾಗ ಕರುಣೆ ಇಟ್ಟು ಅನುಕಂಪ ತೋರಿಸೋದನ್ನ ಬಿಟ್ಟು ಕಾಮದ ಕಣ್ಣು ಹಾಕಿದ ನಿನ್ನ ಕಣ್ಣನ್ನ ಕಿತ್ತು ಬಿಸಾಕ್ತೀನಿ, ಎಚ್ಚರ. ಲೇ ಶಾಂತ, ಕೀಳಾಗಿ ಕಾಣಬೇಡ ಈ ಶ್ರೀಮಂತ ಉಗ್ರಪ್ಪನನ್ನು. ನಿನ್ನ ಬಾಯಿಂದ 1000 ಸಲ ಬೈದರೂ ನನಗೆ ಕೋಪವಿಲ್ಲ. ಹಾಳಾದ ಈ ಭೂಮಿಯಲ್ಲಿ ದುಡಿದು ಏಕೆ ಸಣ್ಣಗಾಗುವೆ? ತಣ್ಣನೆ ಬೀಸುವ ತಂಗಾಳಿಯಲ್ಲಿ ಈ ಮೈಯನ್ನೇ ಬೆಚ್ಚನೆ ಮಾಡಿದರೆ ಬೆಚ್ಚ ಹಿಡಿಯುವೆ ನಿನ್ನ ಮನಸ್ಸಿಗೆ ಬಂದ ವಸ್ತ್ರಗಳನ್ನು. ಅಯ್ಯೋ, ನಿನ್ನಂತ ಹುಂಬನಿಗೆ ಹೇಗ್ ಗೊತ್ತಾಗ್ಬೇಕು ನನ್ನಂತ ಗರತಿಗೆ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ? ನೀನು ಕೂಡಿಟ್ಟ ನಿನ್ನ ಸಂಪತ್ತು ನನ್ನ ಈ ಉಗ್ರಪ್ಪ ದಾರಿ ಹಿಡಿದು ಹೊರಟರೆ ಕೈ ಮಾಡಿ ಕರೆಯುವ ಹೆಂಗಸರಿರುವಾಗ ಕೇವಲ ನೀನು ಯಾವ ಲೆಕ್ಕ? ನೋಡು, ನಿನ್ನ ಸೀರೆಯ ಸೆರಗಿನಲ್ಲಿ ಶೀಲವನ್ನು ಕಾಯುವ ಕಾಲವಲ್ಲ ಇದು. ಇನ್ನೊಬ್ಬರೊಂದಿಗೆ ದುನಿಯ ಮಾಡಿ ದಾದಿಲ್ಲದೆ ಮನಸ್ಸೇರುವ ಕಾಲವಿದು. ಉಗ್ರಪ್ಪ ಸಾವುಕಾರ್, ನಿನ್ನಲ್ಲಿರೋ ಹಣದ ಬಲದಿಂದ ಕಂಡ ಹೆಣ್ಣುಗಳನ್ನ ಕೊಂಡುಕೊಳ್ಳೋ ಶಕ್ತಿ ನಿನ್ನಲ್ಲಿರಬಹುದು. ಆದ್ರೆ ನೀನು ಬಾ ಎಂದು ಕರೆದಕ್ಷಣ ಓಡಿ ಬಂದು ನಿನಗೆ ಮುತ್ತಿಡೋದಕ್ಕೆ ನಾನೇನು ನೀನು ಇಟ್ಟುಕೊಂಡ ಸೂಳೆ ಅಲ್ಲ. ಕಂಡ ಹೆಣ್ಣುಗಳಂತೆ ನಾನು ಮಾಡಿದ್ರೆ ನನ್ನ ಗಂಡನನ್ನ ಕೊರಳಿಗೆ ಕಟ್ಟಿದ ಈ ತಾಳಿಗೆ ಬೆಲೆ ಎಲ್ರಿ ಇರುತ್ತೆ? ಸಾವುಕಾರ, ಹೆಣ್ಣಾಗಿ ಹುಟ್ಟಿ ಮಾನವೀಯತೆ ಬಾಳಿಗೆ ಬೆಳಕಾಗಿ ಕದಳಿ ವನದೊಳೊಂದಾಗಿ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ಗಂಡರಿಲ್ಲ ಎಂದು ಜಗತ್ತಿಗೆ ಸಾರಿದಳು ಅಕ್ಕ ಮಹಾದೇವಿ. ಆಂಗ್ಲರು ಭಾರತ ದೇಶದ ಮೇಲೆ ಮುತ್ತಿಗೆ ಹಾಕಿದಾಗ ಕೆಚ್ಚೆದೆಯ ವೀರರು ನೀವಾಗಿದ್ದರೆ ಯುದ್ಧ ಭೂಮಿಯಲ್ಲಿ ಸೆಣಸಾಡಿ ಎಂದು ರಣ ಕಹಳೆಯನ್ನೇ ಊದಿದಳು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಕೇವಲ ಅಗಸನ ಮಾತಿಗೆ ತಲೆದೂಗಿ ಮಹಾಪುರುಷನೆನಿಸಿಕೊಂಡ ಶ್ರೀರಾಮಚಂದ್ರ ತಾಯಿ ಸೀತಾಮಾತೆಯ ಮೇಲೆ ಅನುಮಾನ ಪಟ್ಟಾಗ ತನ್ನ ಪತಿ ಅಲ್ಲದೆ ಪರದೈವವಿಲ್ಲ ಎಂದು ಪತಿಗೆ ಕೈ ಮುಗಿದು ಅಗ್ನಿ ಪರೀಕ್ಷೆಗೆ ಮುಂದಾಗಿ ಜಗತ್ತಿಗೆ ತಾನು ಪತಿವ್ರತೆ ಎಂದು ಸಾರಿದಳು ತಾಯಿ ಸೀತಾಮಾತೆ. ಹೆಣ್ಣು ಕಣ್ ತೆರೆದು ತಾ ನಿಂತರೆ ಈ ಜಗತ್ತಿಗೆ ಬೆಳಕು ನೀಡುವ ಜ್ಯೋತಿಯೂ ಆಗ್ತಾಳೆ. ಕಣ್ ಮುಚ್ಚಿತ ನಿಂತರೆ ನಿನ್ನಂತ ಚಾಂಡಾಲರ ಕತ್ತು ಕೊಯ್ಯುವ ಚಂಡಿ ಚಾಮುಂಡಿನೂ ಆಗ್ತಾಳೆ.
ಎಲ್ಲೋ ಯಾವಳೋ ಒಬ್ಬಳು ಹೆಣ್ಣು ತಪ್ಪು ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ತುಂಬಿದ ಸಮಾಜದ ಎದುರು ನನ್ನಂತ ಗರತಿಯ ಶೀಲಕ್ಕೆ ಕಳಂಕ ತರಬೇಡ ಸಾವುಕಾರ, ನಿನ್ನ ಕೈ ಮುಗಿತೀನಿ. ಸಮಾಜ ಶಾಂತ, ಹಿಂದೆ ಹೇಳದ್ದನ್ನ ಹೇಳುತ್ತಾ ಹೋದರೆ ಅದಕ್ಯಾರು ಬೆಲೆ ಕೊಡುವುದಿಲ್ಲ. ಲೇ ಶಾಂತ, ನೋಡು, ಗಂಡನಿಗೆ ಫೋನ್ ಮಾಡಿ ಗಂಡ ಬರುವುದರೊಳಗಾಗಿ ಮಿಂಡನಿಗೆ ಸುಖ ಕೊಟ್ಟು ಮತ್ತೆ ಗಂಡನ ಹೆಸರು ಹೇಳುವ ಪಾತಕಿಯರು ಎಷ್ಟು ಜನ ಇಲ್ಲ ಈ ಜಗತ್ತಿನಲ್ಲಿ. ಲೇ ಶಾಂತ, ಗಂಡನಿಗೆ ಫೋನ್ ಮಾಡಲಿಕ್ಕೆ ಒಂದು ಫೋನ್ ಬೇಕು, ಮಿಂಡನ ಜೊತೆ ಮಾತನಾಡಲಿಕ್ಕೆ ಮತ್ತೊಂದು ಫೋನ್ ಬೇಕು. ಎಲೇ ಶಾಂತ, ನೋಡು, ಪಕ್ಕದಲ್ಲೇ ನೀನು ಇದ್ದರೂ ಕೂಡ ನಿನ್ನ ಗಂಡ ಇನ್ನೊಬ್ಬ ಹೆಂಗಸಿನ ಮುಖ ನೋಡುತ್ತಾನೆ. ಅದು ಯಾಕೆ ಹೇಳೋ? ಅದು ಗಂಡಸರ ಸ್ವಭಾವ. ಲೇ ಲೇ ಶಾಂತ, ಹಿಂದೆ ಹೇಳದ್ದನ್ನ ಹೇಳುತ್ತಾ ಹೋದರೆ ಅದಕ್ಯಾರು ಬೆಲೆ ಕೊಡುವುದಿಲ್ಲ. ಲೇ ಶಾಂತ, ಹಿಂದೆ ಹೇಳುತ್ತಾ ಹೋದರೆ ಅದಕ್ಯಾರು ಬೆಲೆ ಕೊಡುವುದಿಲ್ಲ. ನಿನ್ನ ಅದನ್ನೆಲ್ಲ ಎಣಿಸುತ್ತಾ ಕುಳಿತರೆ ನನ್ನ ತಲೆ ಇರುವುದಿಲ್ಲ. ಬೇಗನೆ ಬಂದು ಬಿಗಿದಪ್ಪಿಕೋ ಈ ಶ್ರೀಮಂತ ಸರ್ದಾರನನ್ನು. ಉಗ್ರಪ್ಪ ಸಾವುಕಾರ, ಬಲಕುಂದಿ ಊರಿನಲ್ಲಿ ಬಂಗಾರಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದ ಬಂಗಾರ ಅಂತದಂತ ಮಗಳು ಈ ಶಾಂತ. ಈ ಶಾಂತ ಮನಸ್ಸು ಮಾಡಿದ್ರೆ ನಿನ್ನಂಥವರಿಗೆ ವರ ಕೊಡೋ ಕರುಣಾಮೂರ್ತಿನೂ ಆಗ್ತಾಳೆ. ಹೆಣ್ಣಿನ ಮೇಲೆ ಕೆಟ್ಟು ಕಣ್ಣಿಟ್ರೆ ನಿನ್ನಂಥ ರುಂಡ ಚಂಡಾಡುವ ಚಂಡಿ ಚಾಮುಂಡಿನೂ ಆಗ್ತಾಳೆ. ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಅದು ಕಲ್ಲಿನಲ್ಲಿ ಕೆತ್ತಿದ ಶಾಸನ ಇದ್ದ ಹಾಗೆ, ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ನೋಡು, ಒಳ್ಳೆ ಮಾತಿನಿಂದ ನನಗ್ ತಿಳಿದ ಭಾಷೆಯಲ್ಲಿ ನಿನಗ್ ಬುದ್ಧಿ ಹೇಳಿದ್ದೀನಿ. ಅದನ್ನ ಅರ್ಥಕೊಂಡ್ರೆ ಸರಿ. ಅರಿಯದೆ ಮತ್ತೆ ಮತ್ತೆ ಪದೇ ಪದೇ ಅದೇ ಮಾತನ್ನ ಉಚ್ಚರಿಸಿದ್ದೆ ಆದ್ರೆ ಕಾಲಲ್ಲಿರೋದನ್ನ ಕೈ. ನೀನೇನು ಈ ಜಗತ್ತನ್ನ ಆರಾಧಿಸುವ ಆದಿಶಕ್ತಿಗಳೂ ಅಲ್ಲ, ದೇವದೂತಳು ಅಲ್ಲ. ನಿನ್ನ ಕೇಶವನ್ನು ಹಿಡಿದು ಜರ ನನ್ನ ಗೆಸ್ಟ್ ಆಫೀಸ್ಗೆ ಎಳೆದುಕೊಂಡು ಹೋಯ್ದರೆ ಯಾವ ನನ್ನ ಮಗ ಬರುತ್ತಾನೆ? ಬರಲಿ ಬರಲಿ ಅಂತ. ಲೇ ಕಿರಾತಕ, ಕೈ ಬಿಡು ಅವಳನ್ನು. ಯಾರ ನೀನು? ಅಣ್ಣ ನೀನಾ? ಛೇ, ನಡು ರಸ್ತೆಯಲ್ಲಿ ನಿನ್ನ ಮರ್ಯಾದೆ ಅರಿವಿಲ್ಲದೆ ಇಂಥ ಎಸಿ ಕೆಲಸಕ್ಕೆ ಕೈ ಹಾಕುವುದೇ? ಲೇ ರುದ್ರ, ಇದು ನನ್ನ ಪರ್ಸನಲ್ ವಿಷಯ, ನೀನು ಇದರಲ್ಲಿ ಭಾಗವಹಿಸಬೇಡ. ಹೊರಟು ಹೋಗು ಇಲ್ಲಿಂದ. ಅಣ್ಣ, ನಿನ್ನ ಕಾಮತೃಷೆಗೆ ಇವಳನ್ನು ಬಲಿ ಕೊಡಲಾರೆ. ನೀನು ಇಂಥವನಂತೂ ಗೊತ್ತಾದರೆ ಜನರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತಾರೆ? ಕಲ್ಲಿನಿಂದ ಒಗೆದು ಸಾಯಿಸುತ್ತಾರೆ. ಸಮಾಜದ ಕಣ್ಣೆದುರಿಗೆ ಸಾಚ ಎನಿಸಿಕೊಂಡು ತೆರೆಮನೆಯಲ್ಲಿ ನಿನ್ನ ಕಪಟತನ ಗೊತ್ತಾದರೆ ಜನರಷ್ಟೇ ಏಕೆ, ಆ ದೇವರು ನಿನ್ನನ್ನು ಕ್ಷಮಿಸುವುದಿಲ್ಲ. ನಿನ್ನಿಂದ ಪಾಠ ಕಲಿಯಲು ನಾನೇನು ಚಿಕ್ಕ ಬಾಲಕನಲ್ಲ. ಇಂಥ ಕೆಲಸಗಳನ್ನ ಮಾಡಿ ಮುಚ್ಚಿ ಹಾಕಿದ್ದೇನೆ. ಇದೇನು ನನಗೆ ಹೊಸದಲ್ಲ. ಇಲ್ಲಿಂದ ಬಾಲ ಮುದುರಿಕೊಂಡು ರೈಟ್ ಹೇಳು. ಇವಳು ನನ್ನ ಮನೆತನಕ್ಕೆ ಸವಾಲು ಹಾಕಿದ್ದಾಳೆ. ಇವಳ ಜೀವ ಜಾಲಾಡಿದಾಗ ಗೊತ್ತಾಗುತ್ತದೆ ನಾನು ಯಾರಂತ. ಅಣ್ಣ, ನೀನಿನ್ನು ಇಲ್ಲಿಂದ ಹೋಗದಿದ್ದರೆ ಅವಳ ಕಡೆಯಿಂದ ನಡು ಊರಲ್ಲಿ ನಿಲ್ಲಿಸಿ ನಿನ್ನ ಮುಖಕ್ಕೆ ಉಗುಳಿಸುವೆ. ಯಾವುದಾರಿಸಿಕೊಳ್ಳುವೆ ಹೇಳು. ಲೇ ರುದ್ರ, ಮನೆಗೆ ಬಾ, ತಕ್ಕ ಶಾಸ್ತ್ರಿ ಮಾಡುವೆ. ನೋಡಮ್ಮ, ಅವನ ಪರವಾಗಿ ನಿನ್ನಲ್ಲಿ ಕ್ಷಮೆ ಕೇಳುವೆ. ಏನು ತಪ್ಪು ತಿಳಿಯಬೇಡಮ್ಮ.
ಏನಪ್ಪ, ನಿನ್ನಂತ ಉತ್ತಮ ಹೃದಯ ಇರೋ ಮನುಷ್ಯನ ಜೊತೆಗೆ ಇವನು ನಿನ್ನ ಸಹೋದರನಾಗಿ ಹುಟ್ಟಬಾರ್ದಾಗಿತ್ತು. ಅದು ನನ್ನ ಕರ್ಮವಮ್ಮ. ಈ ವಿಷಯವನ್ನು ಯಾರ ಮುಂದೆ ಹೇಳಬೇಡ. ಇಲ್ಲಪ್ಪ, ನಾನು ಯಾರಿಗೂ ಹೇಳೋದಿಲ್ಲ. ನಾನಿನ್ ಬರ್ತೀನಿ. ಸರಿ. ಊರಲ್ಲಿ ದೊಡ್ಡ ಶ್ರೀಮಂತ. ಇಂಥ ದಡ್ಡರಿಗೆ ಯಾವತ್ತು ಬುದ್ಧಿ ಬರುತ್ತದೋ ಯಾರಿಗೆ ಗೊತ್ತು. ಆ ನನ್ನ ದಾರಿಯೇ ನನಗೆ ತಿಳಿಯದಿರುವಾಗ ಇನ್ನೊಬ್ಬರ ಚರಿತ್ರೆಯನ್ನು ನಾನೇಕೆ ಓದಬೇಕು? ಇರಲಿ, ಮೊದಲ ಮನೆಗೆ ಹೋಗಿ ಮುಂದಿನ ವಿಚಾರ ಕೈಗೊಂಡರಾಯಿತು. ಶಾಂತ, ಅವತ್ತು ನನಗೆ ಅವಮಾನ ಮಾಡಿ ಈ ಕಾಲ ಭೈರವನಿಗೆ ಅವಮಾನದ ನುಡಿಗಳನ್ನಾಡಿ ನನ್ನೆದಿಗೆ ಕಿಚ್ಚಿನ ನುಡಿಗಳನ್ನೇ ಸುರಿಸಿದೆ. ಈ ಕಿಚ್ಚು ನಂದಬೇಕಾದರೆ ಗಂಡ ಎಂಡರಲ್ಲಿ ವಿರಸದವಗೆ ಎದ್ದಳಲೇಬೇಕು. ನಾಳೆ ರಾತ್ರಿ ನನ್ನ ಅಡಿಗೆ ಹಾಳನ್ನು ನಿಮ್ಮ ಮನೆಗೆ ಕಳಿಸಿದಾಗ ಅದನ್ನು ನಿನ್ನ ಗಂಡ ಕಣ್ಣಾರೆ ಕಂಡಾಗ ನಿಮ್ಮಿಬ್ಬರಲ್ಲಿ ಸಂಶಯದ ಭೂತ ಎದ್ದಳುವುದು. ಆಗ ನೀನಾಗೆ ನನ್ನ ಕೈಗೆ ಸಿಕ್ಕಾಗ ನನ್ನ ಮನ ಬಂದಂತೆ ಕಚ್ಚಿ ತಿನ್ನುವೆ ನಿನ್ನ ದೇಹ ಸೌಂದರ್ಯದ ರಸದೂಟವನ್ನು. ಶಾಂತ, ಶಾಂತ, ಓ ಶಾಂತ, ಬಹಳ ನಡಿಗೆ ಇದೆ. ಸ್ವಲ್ಪ ನೀರನ್ನು ತಗೊಂಡು ಬರ್ತೀಯಾ? ಹೇ ನಿಲ್ಲು! ಯಾರು ನೀನು? ನಮ್ಮ ಮನೆಯ ಒಳಗೆ ಹೇಗೆ ಬಂದಿರುವೆ? ನಿಜ ಹೇಳು. ನಾನು ಸ್ವಲ್ಪ ಕೆಲ್ಸತ್ತ ಅದಕ್ಕೆ ಬಂದಿದ್ದೇನೆ. ಅದು ಏನು ನನ್ನ ಮನೆಯಲ್ಲಿ ಅಂತ ಕೆಲಸ? ಶಾಂತ, ಬೇಗನೆ ಹೊರಗೆ ಬಾ. ಯಾಕ್ರಿ ಹೀಗೆಲ್ಲ ಕಿರ್ಚಾಡ್ತಿದ್ದೀರಾ? ನೀವು ಬಂದು ಬಹಳ ಹೊತ್ತಾಯ್ತೇನು? ಅದ್ ಸರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಯಾಕೆ ನಿನಗೆ ಗೊತ್ತಿಲ್ಲವೇ? ನಿನ್ನ ಗಂಡ ಹೊಲ್ತಕ್ಕೆ ಹೋದಾಗ ದಿನಾಲು ಸರ್ಸಾಡ ಅಂತ ನೀನ ಬಾ ಅಂತ ಹೇಳಿ, ಈಗ ನಾನು ಯಾರು ಅಂತ ಗೊತ್ತಿಲ್ಲವೇ? ಚಾಂಡಾಲ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಶಾಂತ, ಇವನ್ ಯಾರು ಅಂತ ನನಗೆ ಗೊತ್ತಿಲ್ಲ ರೀ. ನನ್ ಮಾತ್ ನಂಬ್ರಿ. ಯಾರೋ ನೀನು? ನೋಡಿ, ನನಗೆ ತೊಂದರೆ ಕೊಡಬೇಡ್ರಿ. ಸರಿ ಇರೋದಿಲ್ಲ, ಬರ್ತೇನೆ. ಶಾಂತ, ನಿಜ ಹೇಳು. ಮೊದಲಿನಿಂದಲೇ ಇವನ ಪರಿಚಯ ಇತ್ತ ಅಥವಾ ನಾನು ಹೊಲದ ಕೆಲಸಕ್ಕೆ ಹೋದ ಮೇಲೆ ಇವನನ್ನು ಪರಿಚಯವನ್ನು ಮಾಡಿಕೊಂಡ್ರಿವಿಯ? ನಿಜ ಹೇಳು, ಇಲ್ಲದಿದ್ದರೆ ಕುತ್ತಿಗೆ ಬಂದು ಬಿಡುವೆ. ನಿಮ್ ಜೊತೆ 10 ವರ್ಷ ಸಂಸಾರ ಮಾಡ್ದವ್ರಿ ನಾನು. ನನ್ನ ಮೇಲೇನೆ ನಿಮಗೆ ಅಪನಂಬಿಕೆನೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಬಲ್ಲವರು ಹೇಳ್ತಾರೆ. ಏನ್ರಿ, ಹೊಲದಿಂದ ಮನೆಗೆ ಬಂದ್ಮೇಲೆ ತುಂಬಾ ಆಯಾಸವಾಗಿತ್ತು. ಯಾಕೋ ಗೊತ್ತಿಲ್ಲ, ಮೈಕೈ ಎಲ್ಲ ತುಂಬಾ ನೋವು. ಅದಕ್ಕೆ ಹಾಗೆ ಸ್ವಲ್ಪ ಅಡ್ಡಾಗೋಣ ಅಂತ ಮಂಚದ ಮೇಲೆ ಮಲಗಿದ್ದೆ. ಹಾಳಾದಿ ಕಣ್ಣಿಗೆ ಅದು ಯಾವಾಗ ನಿದ್ದೆ ಬಂತು ನನಗೊಂದು ಗೊತ್ತಿಲ್ಲ ರೀ. ಈ ಮನುಷ್ಯ ಯಾವಾಗ ಮನೆಗೆ ಬಂದೋ, ಅದು ಯಾವ ವೇಳೆಯಲ್ಲಿ ಕಾಲಿಟ್ಟೋ ನನಗೊಂದು ಗೊತ್ತಿಲ್ಲ. ಈ ಕಥೆಯನ್ನ ನನ್ನ ಮುಂದೆ ಕಟ್ಟಬೇಡ. ನಿನ್ನ ಸವಸ ಇರೋದರಿಂದ ನಾವು ಈ ಮನೆಗೆ ಬಂದಿದ್ದೇನೆ. ಗಂಡನ ಎದುರಿಗೆ ಉತ್ತರ ಕೊಟ್ಟು ಹೋಗುತ್ತಾನಂದ ಮೇಲೆ ಅದು ಮೇಲಾಗಿ ನಿನ್ನ ಸವಲತ್ತು.
ಇಲ್ಲ ಇಲ್ಲ, ಇದು ಸುಳ್ಳು. ಸತ್ಯವಾಗೂ ಹೇಳ್ತಾ ಇದ್ದೀನಿ, 3 ಕೋಟಿ ಮುಕ್ಕಣ್ಣನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ನಿಮ್ಮ ಪಾದ ದಾಳಿಯಾಗಿಯೂ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ರೀ. ಸುಮ್ಮನೆ ಸಂಶಯದ ಸುಳಿಯಲ್ಲಿ ಸಿಲುಕಿ ನನ್ನ ಜೀವನವನ್ನ ಹಾಳು ಮಾಡ್ಬೇಡ್ರಿ, ನನ್ನ ಜೀವನವನ್ನ ಹಾಳು ಮಾಡ್ಬೇಡ್ರಿ. ಅಯ್ಯೋ, ಹಾಳು ಮಾಡಿದಷ್ಟಲ್ಲ ಶಾಂತ, ಹಾಳಾಗಿ ಹೋಗಿದೆ. ನಿಮಗೇನು ಕಷ್ಟ ಕೊಟ್ಟಿನೆಂದು ಹೇಳಿ ನನ್ನ ಹೃದಯಕ್ಕೆ ಕೊಳ್ಳಿಯನ್ನು ಇಟ್ಟು ನಾಳೆ ಈ ಸುದ್ದಿ ಸಮಾಜಕ್ಕೆ ಗೊತ್ತಾದರೆ ಅವರ ಮುಂದೆ ಹೇಗೆ ಮುಖವೆತ್ತು ತಿರುಗಲಿ ಶಾಂತ, ಅವರ ಮುಂದೆ ಹೇಗೆ ಮುಖವೆತ್ತು ತಿರುಗಲಿ. ಕಳೆದು ಬಿಟ್ಟು ಎಲ್ಲ ನನ್ನ ಮಾನವನ್ನು ಇಂಥ ಕೆಲಸವನ್ನು ಮಾಡುವುದಕ್ಕೆ ಮುಂಚೆ ಅಲ್ಲದಲ್ಲಿ ಸ್ವಲ್ಪ ವಿಷವಾಗಿ ಕೊಟ್ಟಿದ್ದರೆ ಉಂಡು ಹಾಳಾಗಿ ಸತ್ತು ಹೋಗುತ್ತಿದ್ದ ಶಾಂತ, ಉಂಡು ಹಾಳಾಗಿ ಸತ್ತು ಹೋಗುತ್ತಿದ್ದೆ. ದಯವಿಟ್ಟು ಇಂಥ ಅಪಶಕರದ ಮಾತಾಡಬೇಡಿ. ಕೊನೆಗೂ ನಿಮ್ಮ ಮನಸ್ಸಿನ ನಿರ್ಧಾರದಂತೆ ನಾನು ಕೆಟ್ಟವಳು ಅಂತ ನಿರ್ಧಾರ ಮಾಡ್ಬಿಟ್ರ. ಏನು ಅಂದ್ರೆ ನಾನಂತವಳಲ್ಲ. ಒಂದೇ ಒಂದು ಸಾರಿ ಇಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೈ ಮುಗಿತೀನಿ. ನೀನು 10 ಕರೆದರೆ ನನ್ನ ಮನಸ್ಸು ಕರಗುವುದಿಲ್ಲ. ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಈ ನಿನ್ನ ಹಾಳದ ಮುಖವನ್ನು ನನಗೆ ತೋರಿಸಬೇಡ. ಮನೆಯಿಂದ ಹೊರಟು ಹೋಗು. ನೀವೇನು ಹೇಳಿದ್ರು ಸರ್, ನಿಮ್ಮ ಪಾದದಡಿಯಲ್ಲಿ ಬಿದ್ದು ಪ್ರಾಣ ಬಿಡ್ತೀನಿ ಹೊರತು ಈ ಮನೆ ಬಿಟ್ಟು ಮಾತ್ರ ಹೋಗ್ಲಾರೆ. ಇದ್ರಿ, ನಾನು ನಿಮ್ಮ ಕೈ ಹಿಡಿದವಳು. ಇದುವರೆಗೂ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮಗಾಗಿ ನನ್ನ ತನು ಮನವನ್ನ ಅರ್ಪಿಸಿದವಳು. ಇಷ್ಟು ದಿನ ನನ್ನ ಮನಸ್ಸನ್ನ, ನನ್ನ ಯೋಚನೆಗಳನ್ನ ಅರ್ಥ ಮಾಡಿಕೊಂಡು ಬದುಕ್ತಾ ಇರೋರು ನೀವು. ಈಗ ಹೊರಟೋಗೋ ಅಂದಾಕ್ಷಣ ನಾನು ಹೋಗ್ಬಿಡ್ತೀನೇನ್ರಿ? ಹೋಗೋದಿಲ್ಲ ರೀ. ನೀವು ನನ್ನ ಕತ್ತೆಚ್ಚಿಗೆ ಕೊಂದು ಹಾಕಿದ್ರು ಸರಿ, ನಿಮ್ಮ ಕಣ್ಣೆದ್ರಿಗೆ ಪ್ರಾಣ ಬಿಡ್ತೀನಿ ಹೊರತು ನಾನು ಮನೆ ಬಿಟ್ಟು ಹೋಗೋದಿಲ್ಲ. ಏನ್ರಿ, ಆ ದೇವ್ರು ನಮಗಾಗಿ ಒಬ್ಬ ಮಗನನ್ನ ಕೊಟ್ಟಿದ್ದಾನೆ. ಆ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಕೊಲೆಗೆಟ್ಟವಳಲ್ಲ ರೀ. ಶಾಂತ, ನೀನು ಮಾಡಿದ ಹಳಕೆ ಕೆಲಸಕ್ಕೆ ನನ್ನ ಮಗನನ್ನು ಬಲಿ ಕೊಡಬೇಕಂದ್ರೀಗ. ಇಲ್ಲ, ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಈ ಮನೆಯಿಂದ ಹೊರಟು ಹೋಗು. ಮನೆಯಿಂದ ಹೊರಟು ಅಮ್ಮ, ಏಕಮ್ಮ ನಿನ್ನ ಕಣ್ಣಲ್ಲಿ ನೀರು. ಏನಾಯ್ತು? ಅಪ್ಪ, ನೀವಿಬ್ಬರು ಏಕೆ ಜಗಳ ಆಡುತ್ತಿದ್ದೀರಿ? ಅಮ್ಮ, ಏಕಮ್ಮ ನಿನ್ನ ಕಣ್ಣಲ್ಲಿ ನೀರು. ಅಪ್ಪ, ನೀವಿಬ್ಬರು ಏಕೆ ಜಗಳ ಆಡುತ್ತಿದ್ದೀರಿ? ನೋಡು ರಮೇಶ, ಈ ಮನೆಯಲ್ಲಿ ಮುದ್ದಾದ ಗಿಳಿಯನ್ನು ಸಾಕಿದ್ದೆ ಕಂದ, ಮುದ್ದಾದ ಗಿಳಿಯನ್ನು ಸಾಕಿದ್ದೆ. ಇವತ್ತು ಹಾರಿ ಬೇರೆ ಬಂದರದಲ್ಲಿ ಹೋಗಿ ಕೂತುಕೊಂಡಿದೆ. ಇಲ್ಲಪ್ಪ, ನೀನು ಸುಳ್ಳು ಹೇಳುತ್ತಿರುವೆ. ಅಮ್ಮ, ನೀನಾದರೂ ಹೇಳು, ಏನ್ ನಡೀತು ಅಂತ. ಮಗನೇ, ನಿನ್ನ ತಂದೆಯ ದೃಷ್ಟಿಯಲ್ಲಿ ನಾನೀಗ ಶೀಲ ಕಳೆದುಕೊಂಡ ಕೊಲಗೆಟ್ಟವಳಪ್ಪ. ನಿನ್ನ ತಂದೆ ನನಗೆ ಕೊಲಗೆಟ್ಟವಳ ಪದವಿ ಕೊಟ್ಟು ಶಿಕ್ಷೆ ಕೊಡ್ಬೇಕು ಅಂತ ನನ್ನನ್ನ ಬಲಿಪಶುವನ್ನಾಗಿ ಮಾಡಲು ನಿಂತಿದ್ದಾರಪ್ಪ ಈ ನಿನ್ನ ತಂದೆ. ಏನಪ್ಪ, ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸ ನೋಡುವ ಶಕ್ತಿ ಮನುಷ್ಯರಿಗೆ ಇರಬೇಕು. ದುನುಕಬೇಡಪ್ಪ, ನನ್ನ ತಾಯಿ ಅಂತವಳಲ್ಲ. ಮಗು ರಮೇಶ, ನೀನು ಸುಮ್ಮನೆ ನಿಲ್ಲು. ಅಂತ ಇವತ್ತು 2ರಲ್ಲಿ ಒಂದು ಆಗಲೇಬೇಕು. ಕಣ್ಣಾರ ಕಂಡಿದ್ದೇನೆ, ಕಿವಿಯಾರ ಕೇಳಿದ್ದೇನೆ. ಅದನ್ನೇ ಸುಳ್ಳು ಅಂತ ಸಾಕ್ಷಿರಿಯಲ್ಲ, ಅದೆಲ್ಲ ನನಗೆ ಬೇಕೇ ಇಲ್ಲ. ರಮೇಶ, ನಿನಗೆ ನಾನು ಬೇಕೋ ಅಥವಾ ನಿನ್ನ ತಾಯಿ ಬೇಕು? ಯಾವುದು ಬೇಕು ನೀನು ಹೇಳು. ಎಂತ ಮಾತನ್ನು ಕೇಳುತ್ತಿರುವಲ್ಲಪ್ಪ. ನೀವಿಬ್ಬರು ಜನ್ಮ ನೀಡಿ ತಾಯಿ ಬೇಕು ತಂದೆ ಬೇಕು ಅಂತ ಕೇಳಿದರೆ ನಾನು ಏನು ಹೇಳಲಿ? ನನಗೆ ನೀವಿಬ್ಬರು ಬೇಕು. ರಮೇಶ, ನಾವು ಇಬ್ಬರು ಒಂದಾಗಲು ಸಾಧ್ಯವಿಲ್ಲ. ನಿನಗೆ ನಿನ್ನ ತಾಯಿಯ ಬೇಕಾದ್ರೆ ಅವಳ ಜೊತೆ ಮನೆಯಿಂದ ಹೊರಟು.
ನಾನು ಬೇಕಾದ್ರೆ ನನ್ನ ಜೊತೆ ಒಳಗ ಬಾ. ಯಾವುದು ಬೇಕು ಹೇಳು. ನನಗೆ ನನ್ನ ತಾಯಿ ಬೇಕು. ಏಕೆ ಗೊತ್ತಾ? ತಾಯಿಗಿಂತ ದೊಡ್ಡ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಿದ್ದರೆ ಇಬ್ಬರ ಮನೆಯಿಂದ ಹೊರಟು ಹೋಗು. ಹೊರಟು ಹೋಗುವೆ ಅಪ್ಪ, ಹೊರಟು ಹೋಗುವೆ. ಅಂಧಕಾರದಲ್ಲಿ ಮುಳುಗಿರುವ ನಿನ್ನ ಶರೀರಕ್ಕೆ ಒಂದು ಮಾತನ್ನು ಎಚ್ಚರಿಸಿ ಹೋಗುವೆ. ನಿನ್ನ ಮೇಲಿನ ಸೇಡಿಗಾಗಿ ಯಾರೋ ದ್ರೋಹಿಗಳು ಮಾಡಿದ ಕಿತಪೈತಿ ಇದು. ಅದನ್ನೇ ನಂಬಿದ್ದಿ ಅಂತ ನನಗೀಗ ತಿಳಿದಿದೆ. ನನ್ನ ತಾಯಿ ಜಾರಿಣಿ ಅಲ್ಲ, ಈ ಜಗವನ್ನೇ ಕಣ್ಣು ತರಿಸುವ ಮಹಾಸಾಧ್ವಿ ಅಂತ ನಿನಗೀಗ ಸಾಧಿಸಿ ತೋರಿಸೇನಪ್ಪ. ಏನಾದರೂ ಮಾಡು, ಮೊದಲು ನನ್ನ ಕಣ್ಣಿಂದ ಕಣ್ಣುವರೆಗಾಗಿರು. ಅಷ್ಟೇ ಕಾವಸರಪ್ಪ. ಇದು ಒಂದು ದಿನದ ಸಂಬಂಧವಲ್ಲ, ಜನ್ಮ ಜನ್ಮಾಂತರದ ಸಂಬಂಧ. ಅಮ್ಮ, ಹಾಗೇನಮ್ಮ? ಈ ಜಗತ್ತೇನೆ ವಿಶಾಲವಾಗಿದೆ. ತಂದೆಯ ಮಾತಿನಿಂದ ಕೊರಗಬೇಡಮ್ಮ, ನಾನು ಹೇಳುವೆ. ನನ್ನ ತಾಯಿ ಸತಿ ಸಾತ್ರೆ ಅಷ್ಟೇ ಪವಿತ್ರ ಅಂತ. ಬಾರಮ್ಮ ಹೋಗೋಣ. ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ, ನೀನೇ ಸಾಕಿದ ಗಿಣಿ ಹೊರಟು ಹೋಗು. ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ, ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ನೀನೇ ಸಾಕಿದ ಗಿಣಿ ಮುಖವನ್ನು ನೀನು ತೋರಿಸು. ನಿನ್ನ ಮುದ್ದಿನ ಗಿಣಿ. ಬೀಸೋ ಗಾಳಿ ಬಿರುಗಾಳಿಯಾಗಿ, ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿಯ ಮಳೆ ತಲ್ಲೋ, ಬೆಂಕಿಯ ಮಳೆ ತಲ್ಲೋ, ಜೀವಾವ ಹಿಂಡಿತಲ್ಲೋ, ನಿನ್ನ ಜೀವಾವ ಹಿಂಡಿತಲ್ಲೋ. ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ. ಬಂದೆವು, ಇನ್ನೆಲ್ಲಿಗಮ್ಮ ಹೋಗುವುದು? ನನಗೆ ಹೊಟ್ಟೆ ಹಸುವಾಗುತ್ತಿದೆ ಅಮ್ಮ, ಹೊಟ್ಟೆ ಹಸುವಾಗುತ್ತಿದೆ. ಎಲ್ಲಿಗಾದರೂ ಹೋಗಿ ಊಟ ಮಾಡಿಕೊಂಡು ಬರೋಣ ಬಾಮ್ಮ. ರಮೇಶ, ಯೋಚನೆ ಮಾಡ್ಬೇಡಪ್ಪ. ನಾವು ಬೇರೆ ಊರಿಗೆ ಹೋಗಿ ಅಲ್ಲೇನಾದ್ರೂ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡೋಣ, ಆಯ್ತಾ? ಯಾಕಮ್ಮ, ನಿನಗೆ ಅಂತ ನಿನ್ನ ತವರ ಮನೆ ಇಲ್ಲವೇ? ಮಾಮನ ಹತ್ತಿರ ಹೋಗೋಣ. ಬೇಡ ರಮೇಶ, ನಿನ್ನ ಮಾವನ ಸ್ವಭಾವ ನಿನಗೆ ಗೊತ್ತಿಲ್ಲ. ಅವನೀಗ ದುಷ್ಟನ ಸಹವಾಸ ಮಾಡಿ ದುಷ್ಟನಾಗ್ಬಿಟ್ಟಿದ್ದಾನೆ. ಯಾಕಮ್ಮ ಹಾಗೆ ಹೇಳುತ್ತಿರುವೆ? ಹೌದಪ್ಪ. ನಮ್ಮ ಮಾವ ತುಂಬಾ ಒಳ್ಳೆಯವರು ಅಂತ ನನ್ನ ಆತ್ಮ ಹೇಳುತ್ತಿದೆ. ನಾವು ಅಲ್ಲಿಗೆ ಹೋಗೋಣ. ಕಂದ, ಹೆಣ್ಣು ಕೆಟ್ಟ ತವರು ಮನೆಗೆ ಹೋಗ್ಬಾರ್ದಪ್ಪ. ಗಂಡನ ಮನೆ ಬಿಟ್ಟು ತವರು ಮನೇಲಿದ್ದಾಳೆ ಅನ್ನೋ ಅಪವಾದ ಹೊತ್ಕೊಂಡು ನಾನು ಅಲ್ಲಿದ್ರೆ ನೆಮ್ಮದಿಯಾಗಿ ಬದುಕೋದಕ್ಕಾಗೋದಿಲ್ಲಪ್ಪ. ಅದು ಅಲ್ಲದೆ ನಡೆದಿರೋ ಘಟನೆ ನಿನ್ನ ಮಾವನಿಗೆ ಗೊತ್ತಾದ್ರೆ ಅವನು ನಮ್ಮನ್ನು ಇಟ್ಕೊಳ್ಳೋದು ಇಲ್ಲ. ನೋಡು, ಯಾರು ಇಲ್ದಿರೋ ನಮಗೆ ಇನ್ನು ಮುಂದೆ ಆ ದೇವರೇ ಗತಿಯಪ್ಪ, ಆ ದೇವರೇ ಗತಿ.
ಶಾಂತ, ನಿನ್ನನ್ನು ಆ ದೇವರು ಕೂಡ ಕಾಪಾಡುವುದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಹೆಣ್ಣೆ, ಅವತ್ತು ನನ್ನ ಮಾತಿಗೆ ಒಪ್ಪಿದ್ದರೆ ನಿನಗೆ ಇಂಥ ಆಪತ್ತು ಬರುತ್ತಿರಲಿಲ್ಲ. ಯಾಗಿದೆ ನಾ ರಚಿಸಿದ ಆಟ? ನೀಚ ನಾಯಿ ಅಂದ್ರೆ ಇದೆಲ್ಲ ನೀನ್ ಮಾಡಿದ ಕುತಂತ್ರನ? ಅಂದು ನಿನ್ನ ಕೆಟ್ಟ ಕೆಲಸಕ್ಕೆ ನಾನು ಒಪ್ಪಿಗೆ ಸೂಚಿಸಲಿಲ್ಲ ಅಂತ ನೀನು ನನ್ನ ಜೀವನವನ್ನೇ ಹಾಳು ಮಾಡಿದ್ಯೇನೋ ಅಯೋಗ್ಯ. ಗರತಿಯರ ಶಾಪ ನಿನಗೆ ತಟ್ಟದೆ ಬಿಡ್ಲಾರ್ದು. ಶಾಪ ಶಾಪ ಹಾಕಲು ನೀನೇನು ಮಹಾಗರ್ತಿಯರ ಕುಲದಲ್ಲಿ ಹುಟ್ಟಿದವಳಲ್ಲ. ನೀನು ಗಂಡನಿಂದ ಹೇಗೋ ಚೀಮಾರೆ ಹಾಕಿಸಿಕೊಂಡು ಬಂದಿರುವೆ. ಇವತ್ತು ನಿನ್ನನ್ನು ಮುಟ್ಟದ ಬಿಡಲಾರೆ ಬರಲೇ ಶಾಂತ. ನನ್ನ ತಾಯ ಬಾಳಿಗೆ ಕುತ್ತು ತಂದ್ರಿವೆ ಅಲ್ಲ, ಅವಳ ಮೈ ಮೇಲೆ ಏರಿ ಹೋಗುವೆಯಾ? ಅವತ್ತು ನಿಮ್ಮಪ್ಪ ನನಗೆ ಹೊಲ ಕೊಡಲಿಲ್ಲ, ನಿಮ್ಮ ತಾಯಿ ನನ್ನ ಮೇಲೆ ಮನಸ್ಸು ಮಾಡಲಿಲ್ಲ. ಅದಕ್ಕೆ ಈ ತಂತ್ರವನ್ನು ಹಿಡಿದಲೇ. ನಾಚಿಕೆ ಬರಬೇಕು ಇಂಥ ಮಾತನ್ನು ಹೇಳಲಿಕ್ಕೆ. ಇಂಥ ಕೆಲಸವನ್ನು ಕೈಯಲ್ಲಿ ದೊಡ್ಡವರು ಮಾಡುತ್ತಾರೆ. ಎಲೆ ಚೋಟ, ಎಲೆ ಕುಶ, ಸಣ್ಣವನೆಂದು ಸುಮ್ಮನೆ ಬಿಟ್ಟರೆ ಲೇ ನೀನು ಕೈಯಲ್ಲಿ ಈಚೆಗೆ ಕೊಂದು ಬಿಡುವೆ. ನಾನು ಯಾರಂತ ನಿನಗೆ ಇನ್ನ ಗೊತ್ತಿಲ್ಲ. ಗೊತ್ತಾದರೆ ನೀನೇನು ಸ್ವಾತಂತ್ರ್ಯ ಹೋರಾಟಗಾರನ ಅಥವಾ ಕಾರ್ಗಿನಿದ್ದ ಹೋರಾಡ್ತಾ ಇರೋ ಯಾವ್ದನ? ನಿನ್ನಂತ ಲಫಂಗಗಳಿಗೆ ದೇಶಕಾಯರ ಸೈನಿಕರ ಬಂದೂಕಿನಿಂದ ಗುಂಡಾರಿಸಬೇಕು. ಏನೇ ಬಚ್ಚ, ಸಣ್ಣವನೆಂದು ಸುಮ್ಮನೆ ಬಿಟ್ಟರೆ ಹದ್ದು ಮೇಲೆ ಮಾತನಾಡುತ್ತಿರುವ್ಯಾ? ನಿನ್ನ ಕಣ್ಣೆದುರಿಗೆ ನಿಮ್ಮ ತಾಯಿಯನ್ನು ಅಪ್ಪಿಕೊಂಡು ಮುದ್ದಾಡುವೆ. ಏನು ಮಾಡುತ್ತೀಯ ಮಾಡು, ಬರಲೇ. ಏ ಉಗ್ರಪ್ಪ, ನಮ್ಮ ಊರಲ್ಲಿ ನಿನ್ನ ದೌರ್ಜನ್ಯವನ್ನು ಹತ್ತಿಕ್ಕಲು ಯಾವ ಗಂಡಸು ಇಲ್ಲವೆಂದು ತಿಳಿದಿರುವೆಯಾ? ಲೇ, ನಿಮ್ಮಂತವರ ಅಟ್ಟಹಾಸವನ್ನು ಮೆಟ್ಟಿ ಸೀಳಲಿಕ್ಕೆ ನಿಂತಿರುವೆ ಭಯಂಕರ ರುದ್ರನಾಗಿ. ಓ ಹೇ, ಮತ್ತೆ ನನಗೆ ನಿನ್ನ ಮುಖವನ್ನು ತೋರಿಸಿದೆಯಾ? ನೀನು ಸತ್ತು ಹೋಗಿರಬೇಕಂತ ತಿಳಿದುಕೊಂಡಿದ್ದೆ. ನನಗೆ ಮತ್ತೆ ಅಡ್ಡಗಾಲ ಹಾಕಿದ್ದೆ ನಿಜವಾದರೆ ನಿನ್ನ ಮಮಕಾರ ಮರೆತು ಹಾಡಾಗಲೇ ಕಳಿಸಿ ಬಿಡುವೆ. ಎಚ್ಚರ! ಏ ಉಗ್ರಪ್ಪ, ನಾನು ಎಲ್ಲವನ್ನು ಮೆರೆತು ಸತ್ಯಕ್ಕೆ ಧರ್ಮಕ್ಕೆ ಎಗಲು ಕೊಟ್ಟು ಈ ನಿನ್ನ ಅನ್ಯಾಯಕ್ಕೆ ಬರಿ ಎಳೆಯಲು ಬಂದವನು. ಎಷ್ಟು ದಿನ ಸಹಿಸಬೇಕು ಈ ನಿನ್ನ ಕೆಟ್ಟ ವರ್ತನೆಯನ್ನು? ಈ ಊರಲ್ಲಿ ನೀನು ಬದುಕಬೇಕು, ಇಲ್ಲ ನಾನು ಬದುಕಬೇಕು. ಅಂದ್ರೆ ಈ ಸಮಾಜ ಬೆಳಿಗ್ಗೆ ಸಮಾಜದ ಸುಧಾಕರನೆಂದು ಹೊರಟು ಸಮಾಜದ ಸುಧಾಕರನೆಂದು ಕರೆಸಿಕೊಳ್ಳಲು ಹೊರಟರಿ ಎಂದಾಯ್ತು. ಲೇ, ಆ ಹುಮ್ಮೆಸ್ತಿನಿಂದ ಬಂದು ನನ್ನ ಕೈಯಲ್ಲಿ ಸಾಯಬೇಡ. ನಿನ್ನ ನಡುವೆ ದೊಡ್ಡ ರಾಮಾಯಣವೇ ಆಗಿತ್ತು. ಬಲು ಎಚ್ಚರ! ರಾಮಾಯಣವನ್ನು ಬರೆದವನು ವಾಲ್ಮೀಕಿ ಋಷಿ ಅಂತ ನಿನಗೇನು ಗೊತ್ತು? ಆವತ್ತು ಅದನ್ನು ಬರೆಯದಿದ್ದರೆ ಶ್ರೀರಾಮನ ಅವತಾರ ಜನರಿಗೆ ಗೊತ್ತಾಗುತ್ತಿರಲಿಲ್ಲ, ಈ ರಾವಣನು ಗೊತ್ತಾಗುತ್ತಿರಲಿಲ್ಲ. ಇವತ್ತು ನಿನ್ನ ಪಾಲಿಗೆ ಶ್ರೀರಾಮನಾಗಿ ಬಂದು ಈ ನಿನ್ನ ರಾವಣ ಲಂಕೆಲಂಗ ನಾಶ ಮಾಡುವೆ. ಬಲು ಎಚ್ಚರ! ಅವತ್ತು ರಾವಣನಿಗೆ 18 ತಲೆಗಳಿದ್ದವಾದರೆ ಇವತ್ತು ಈ ಉಗ್ರಪ್ಪನಿಗೆ 108 ತಲೆಗಳಿವೆ. ಈಗಲೇ ಪೊಲೀಸರಿಗೆ ಫೋನ್ ಮಾಡಿ
ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸುವೆ. ಎಚ್ಚರ ಮಗನೇ, ಎಚ್ಚರ. ಆ ನಿನ್ನ ಲಾಕಪ್ಪಿಗೆ ಎದುರಿ ಓಡಿ ಹೋಗುವ ಏಡಿಯಲ್ಲ ಈ ರುದ್ರ. ನಿನ್ನನ್ನು ಬದುಕಲು ಬಿಟ್ಟಿದ್ದು ನನ್ನದೇ ತಪ್ಪು. ಇನ್ನು ನೀನು ಉಳಿಯಬಾರದು. ಏ ಉಗ್ರಪ್ಪ, ಒಡ ಹುಟ್ಟಿದ ಸಹೋದರನ ಮೇಲೆ ಈ ರೀತಿ ಹೋಗುವುದು ತಪ್ಪು. ಅವನಿಗೆ ಬದುಕಲು ಅವಕಾಶ ಕೊಡು, ಬದಲಾಗಲು ಒಂದೇ ಒಂದು ಅವಕಾಶ ನೀಡು. ಇನ್ ಮುಂದೆ ಮಾಡಿದ ತಪ್ಪನ್ನು ತಿದ್ದುಕೊಂಡು ಬದುಕಿದ್ರು ಬದುಕಬಹುದು. ದಯವಿಟ್ಟು ಏನು ಮಾಡಬೇಡಪ್ಪ. ಹೇ ಉಗ್ರಪ್ಪ, ಕೇಳಿದೀಯಾ ನನ್ನ ತಾಯಿಯ ಮಾತು? ಹೆಣ್ಣು ಜನ್ಮ ನೀಡುತ್ತಾಳೆ, ಮನಸ್ಸು ಮಾಡಿದ್ರೆ ಜನ್ಮವನ್ನು ತೆಗಿತಾಳೆ. ನಿನ್ನ ತಮ್ಮನ ಕಡೆಯಿಂದ ಉಳಿಸಿಕೊಂಡು ಬದುಕುವುದಕ್ಕಿಂತ ಎಲ್ಲಿಯಾದ್ರೂ ಆಳ್ಬಾವಿ ನೋಡುವ. ಏಯ್! ಲೇ ರುದ್ರ, ನೀನು ನನ್ನ ಮೇಲೆ ಇಷ್ಟು ಉರಿದೆಳೆಯಬೇಕಾದರೆ ಅದರಿಂದ ಯಾರದೋ ಬಲವಾದ ಕಾರಣವಿದೆ. ಏಯ್! ಅವರು ಯಾರಂತ ತಿಳಿದು ನಿಮ್ಮೆಲ್ಲರಿಗೂ ಮಂಗಳವಾಡುತ್ತೇನೆ. ಎಚ್ಚರ. ಏನಮ್ಮ, ನೀವೇಕೆ ಮನೆ ಬಿಟ್ಟು ಬರಲು ಹೋಗಿದ್ದೀರಿ? ನಿನ್ನ ಗಂಡನಿಗೆ ನಾನು ಬುದ್ಧಿ ಹೇಳುತ್ತಿದ್ದೆ. ಬೇಡಪ್ಪ, ನಾನು ನನ್ನ ಮಗ ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ತೀನಿ. ಬುದ್ಧಿ ಹೇಳಿದರೂ ಅವನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ನೋಡು, ನಿಮ್ಮಣ್ಣ ಇವರ ಬಾಳಿಗೂ ಬೆಂಕಿ ಇಟ್ಟ. ರುದ್ರ, ಅವನು ಮಿತಿ ಮೀರಿ ಬಿಟ್ಟ. ಅದೆಲ್ಲ ಇರಲಿ, ಮೊದಲು ಇವರ ಬಾಳು ಸರಿಯಾಗಬೇಕು. ಆ ಪ್ರಳಯನಿಗೆ ಹೇಗಾದರೂ ಮಾಡಿ ಈ ವಿಷಯವನ್ನು ತಿಳಿಸಬೇಕಲ್ಲ. ಬೇಡಪ್ಪ, ನಮ್ಮ ಅಣ್ಣನಿಗೆ ಏನು ತಿಳಿಸೋದು ಬೇಡ. ನನ್ನ ಮಗನ ಕರ್ಕೊಂಡು ನಾನು ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬದುಕೊಳ್ತೀನಿ. ಹೌದು, ಅವರು ಎಷ್ಟು ಜನರಿಗೆ ಆಶ್ರಯ ನೀಡಿ ಅವರ ಜೀವನವನ್ನು ಸರಿಪಡಿಸಿದ್ದಾರೆ. ನೋಡಮ್ಮ, ನಿಮ್ಮಣ್ಣನಿಗೆ ಎದುರಿ ನೀನು ಎಲ್ಲಿಯೂ ಹೋಗಬೇಡ. ಸ್ವಲ್ಪ ದಿನದ ಮಟ್ಟಿಗೆ ನಮ್ಮಲ್ಲಿಯೇ ಇದ್ದು ಬಿಡು. ಹೌದಮ್ಮ, ಬೇಕಾದ್ರೆ ನಿನ್ನ ಬೆನ್ನೆ ಹಿಂದೆ ನಾನಿರುವೆ. ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಂಡು ನಿನ್ನನ್ನು ಜೋಪಾನ ಮಾಡುತ್ತೇನೆ. ನೀನೇನು ಹೆದರಬೇಕಾಗಿಲ್ಲ. ಆಯ್ತಪ್ಪ, ಹಾಗೆ ಮಾಡಿರಂತೆ. ಆದ್ರೆ ನನ್ನ ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅದನ್ನೆಲ್ಲ ನನಗೆ ಬಿಡಮ್ಮ. ಹಾ ರುದ್ರ, ನೀನು ಮುರಿಯಸನಿಗೆ ಬಿಸಿ ತಟ್ಟಿಸಿ ಬಾ. ನಾನು ಇವರನ್ನು ಕರೆದುಕೊಂಡು ಮನೆಗೆ ಹೋಗುವೆ. ಆಯ್ತು, ಈಗಲೇ ಹೋಗುವೆ. ಇರ್ಲಿ. ತಾಯಿಗಿಲ್ಲದಂತ ತವರಕ್ಕೆ ತಂಗಿ ಬಾಳಬೇಡ, ಹಂಗಿನ ತುತ್ತಾನ ನುಂಗಬೇಡ. ಓ ಮನೆ ಮಗನೇ, ಇದು ಬಾಳ ಕತ್ತನೆ. ಓ ಕುಲ ಮಗನೇ, ಇದು ಬಾಳ ಕತ್ತನೆ. ತಾಯಿಗಿಲ್ಲದಂತ ತವರಕ್ಕೆ ತಂಗಿ ತತ್ತಾಗಿ ಬಾಳಬೇಡ, ಹಂಗಿನ ತುತ್ತಾನ ನುಂಗಬೇಡ. ತತ್ತಾಗಿ ಬಾಳಬೇಡ, ಹಂಗಿನ ತುತ್ತಾನ ನುಂಗಬೇಡ. ಓ ಕುಲ ಮಗನೇ, ಇದು ಬಾಳ ಕತ್ತನೆ. ಓ ಮನೆ ಮಗನೇ, ಇದು ಬಾಳ ಕತ್ತನೆ. ಓ ಕುಲ ಮಗನೇ, ಇದು ಬಾಳ ಕತ್ತನೆ. ತಾಯಿಲ್ಲದ ಮ್ಯಾಲ ತಂಗಿ ಹೋಗಬೇಡ ನೀನಮ್ಮ. ತಾಯಿ ಇಲ್ಲದ ಮ್ಯಾಲ ತಂಗಿ ಹೋಗಬೇಡ ನೀನಮ್ಮ. ತಾಯಿನೇ ಇಲ್ಲದಂತ ತವರ್ಯಾಕೆ ತಂಗಿ ತೊತ್ತಾಗಿ ಬಾಳಬೇಡ, ಹಂಗಿನ ತುತ್ತಾನ ನುಂಗಬೇಡ. ತೊತ್ತಾಗಿ ಬಾಳಬೇಡ, ಹಂಗಿನ ತುತ್ತಾನ ನುಂಗಬೇಡ. ಓ ಮನೆ ಮಗನೇ, ಇದು ಬಾಳ ಕತ್ತನೆ.
ಓ ಕುಲ ಮಗನೇ ಇದು ಬಾಳ ಕಟ್ಟಲೆ ಓ ಮನೆ ಮಗನೇ ಇದು ಬಾಳ ಕಟ್ಟಲೆ ಓ ಕುಲ ಮಗನೇ ಇದು ಬಾಳ ಕಟ್ಟಲೆ ಮಾಮ, ನಿನ್ನನ್ನು ನೋಡಲು ನಿಮ್ಮ ಮನೆಗೆ ಹೋಗಿದ್ದೆ. ಏಕೆ ಮಾಮ, ನನಗೆ ತಿಳಿದವ ನೀನು ಏನು ಹೇಳಲಾರೆ? ಅಂದರೆ ಈ ಎಲ್ಲವದನ್ನು ನುಂಗಿಕೊಂಡು ಹೋಗಲಿಕ್ಕೆ ನಾನೇನು ವಿಷಕಂಠನೂ ಅಲ್ಲ. ಪ್ರಳಯ ಎಲ್ಲವನ್ನು ಕಣ್ಣಾರ ಕಂಡ ಮೇಲೆ ನಾನು ಈ ರೀತಿ ಮಾಡಿದ್ದೇನೆ. ಪ್ರಳಯ ನನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಬಹು ದಿನಗಳಾಯಿತು. ಇನ್ನೇನು ಉಳಿದಿದೆ ಅಂತೇಳಿ ನಮಗೆ ಮುಖ ತೋರಿಸಲು ಬಂದೆ. ನಿಮ್ಮ ಸವಸವೇ ನನಗೆ ಬೇಡ. ಮಾಮ, ಬೇಡ ಅನ್ನಲಿಕ್ಕೆ ಒಂದು ದಿನದ ಸಂಬಂಧವಲ್ಲ, ಅದು ಋಣ ಅನುಬಂಧ, 7 ಗಂಡ ಹೆಂಡರ ಅನುಬಂಧ. ಅಂದರೆ ಅದರಲ್ಲಿ ನಿನ್ನ ತಂಗಿಯ ತಪ್ಪು ಏನಿಲ್ಲ ಅಂತೀಯ? ಹೌದು, ನಿಜವಾಗಿ ನನ್ನ ತಂಗಿ ನಿರಪರಾಧಿ. ಯಾರೋ ತಪ್ಪು ಮಾಡ್ತಿರೋದು ನೀನು ತಿಳಿಯಬೇಕಾದರೆ ನಾಳೆ ನಮ್ಮ ಮನೆಗೆ ಬಾ. ಬರಲಿದ್ದರೆ ನನ್ನ ಹಾಳಾಗಿರ್ತದೆ ನಿನಗೆ ಮಾಮ, ನನ್ನ ಹಾಳಾಗಿರ್ತದೆ ನಿನಗೆ. ಆಯ್ತು, ನಾಳೆ ಇವರ ಮನೆಗೆ ಹೋಗಿ ತಪ್ಪು ಮಾಡಿದವರು ಯಾರಂತ ತಿಳಿದರಾಯ್ತು. ತಂಗಿ, ತಂಗಿ, ಅಣ್ಣ, ಈಗ್ಲಾದ್ರೂ ಈ ತಂಗಿಯ ನೆನಪಾಯ್ತಣ್ಣ? ಇಲ್ಲಮ್ಮ, ನಾನೇನು ಮರೆತು ಕುಳಿತಿಲ್ಲ. ನಿನ್ನ ಸಂಸಾರ ಚೆನ್ನಾಗಿದೆ ಅಂತ ನಾನೇ ಭಾವಿಸಿದ್ದೆ. ಆದರೆ ಆ ದಯನಾಗಿ ಹೇಳಿದ ಮೇಲೆ ತಿಳಿಯಿತಮ್ಮ. ಅಣ್ಣ, ಅಂತೂ ಈ ನಿನ್ನ ತಂಗಿಯ ನೆನಪಾಗಿ ಈಗ್ಲಾದ್ರೂ ಬಂದಿಲ್ಲಣ್ಣ, ನನಗಷ್ಟೇ ಸಾಕು. ಅದ್ ಸರಿ, ನಮ್ಮವ್ರು ಏನಾದ್ರೂ ನಿನಗೆ ಸಿಕ್ಕಿದ್ರೇನಣ್ಣ? ಭೇಟಿ ಆಗಿದ್ದೇನಮ್ಮ. ಅವನು ಎಷ್ಟು ತಿಳಿವಳಿಕೆಯಿಂದ ಹೇಳಿದ್ರು ತಿಳಿಗಳ ಶಕ್ತಿ ಅವನಿಗಿಲ್ಲ. ತಂಗಿ, ನೇರವಾಗಿ ನನ್ನ ಮನೆಗೆ ಬರದೆ ಇಲ್ಲಿ ಹೇಗೆ ಬರಲಬಹುದೇ? ಅಣ್ಣ, ಅಂದಿನ ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಹೀಗ್ ಮಾಡ್ದೆ. ಮಾಮ, ನೀನ್ ಯಾವಾಗ ಬಂದಿ? ಹೋ ರಮೇಶ, ಹೋ ರಮೇಶ, ಎಷ್ಟು ದೊಡ್ಡನಾಗಿರುವೆಯಲ್ಲೋ. ಹಾ ತಂಗಿ, ನಿನಗೆ ತಗಲಿದ ಕೆಟ್ಟ ಕಳಂಕವನ್ನು ಇವತ್ತೇ ಆಗಿ ಸಾಗೋನಮ್ಮ. ನನ್ನಿಂದ ಹೊಟ್ಟೆ ತುಂಬಿಸ್ಕೊಳ್ತಿರುವ ದುಷ್ಟರ ಹೊಟ್ಟೆಯನ್ನು ಅರಿಯುವುದಿಲ್ಲ ತಾನಾಗಿ ಬಂದಿದೆ. ಅಮ್ಮ, ನಿನಗೆ ಹೇಳಿಲ್ಲ ನಮ್ಮ ಮಾವ ಒಳ್ಳೆಯವರು ಅಂತ? ಮಾಮ, ಒಳ್ಳೆಯವರಿಗೆ ರಕ್ಷಣೆ ನೀಡು, ದುಷ್ಟವ್ರಿಗೆ ಶಿಕ್ಷೆ ನೀಡು, ಆಗ ನಿನ್ನ ಪುಣ್ಯದ ಬತ್ತಿ ನಿನ್ನಿಂದ ಬರುತ್ತದೆ. ರಮೇಶ, ನಾನು ಅದೇ ಕೆಲಸನ ಮಾಡಿರುವೆ. ಇಷ್ಟು ದಿನ ನನ್ನ ಹೆಸರು ಯಾರಿಗೆ ತಿಳಿದಿದ್ದಿಲ್ಲ. ನನ್ನ ಗುರಿ ಈಗ ಮುಟ್ಟಿತು. ಆ ದುಷ್ಟರ ಸಂಹಾರಕ್ಕೆ ಸಿಂಹದಂತೆ ಗರ್ಭಿಸಿ ನಿಲ್ಲುವೆ. ಗಂಟೆಗೊಂದು ಏಸ ಬದಲಿಸಿ ಈ ಸಮಾಜವನ್ನು ಹಾಳು ಮಾಡುತ್ತಿರುವವರನ್ನು ಏಡಿಗಳನ್ನು ನನ್ನ ಹದ್ದಿನಂತೆ ಒಬ್ಬೊಬ್ಬರು ಕುಕ್ಕಿ ಕುಕ್ಕಿ ತಿನ್ನುವೆ. ಅಷ್ಟು ಮಾಡಿದರೂ ಸಾಲದು ಮಾಮ. ನನ್ನ ತಾಯಿ ಹೆಸರೇ ಕಳಂಗ ತಂದಿರಲ್ಲ ಆ ಉಗ್ರಪ್ಪ. ಅವನನ್ನು ಮೊದಲು ಹಿಡಿದುಕೊಂಡು ಸತ್ಯವೇನೆಂಬುದು ನನ್ನ ತಂದೆ ಎದುರಿಗೆ ಒದ್ದು ಬಾಯಿ ಬಿಡಿಸು, ಆಗ ನಮ್ಮ ತಂದೆ ನಮ್ಮನ್ನು ನಂಬುತ್ತಾರೆ. ರಮೇಶ, ನಾನು ಅದೇ ಕೆಲಸ ಮಾಡಿರುವೆ. ಆ ಉಗ್ರೊಬ್ಬರ ಗುಮಾಸ್ತ್ರ ಶಾಸ್ತ್ರಿಯನ್ನು ಒದ್ದು ಬಾಯಿ ಬಿಡಿಸಿದಾಗ ನಿಜಾಂಶ ಏನಂತ ಗೊತ್ತಾಗುತ್ತದೆ. ಬಡ್ಡಿ ಮಗನೇ ಶಾಸ್ತ್ರಿ, ನಿಜವನ್ನು ಬೊಗಳಿದರೆ ನಿನಗೆ ಜೀವದಾನ ಮಾಡುತ್ತೇನೆ, ಇಲ್ಲದಿದ್ದರೆ ಇಲ್ಲಿಯೇ ನಿನ್ನ ಮರಣ. ಆ ಉಗ್ರಪ್ಪ ನೀವು ಕೂಡಿ ಏನು ಮಾಡಿದ್ರಿ ಅಂತ ಹೇಳ್ತೀನೋ ಅಪ್ಪ, ಹೇಳ್ತೀನಿ. ಆದರೆ ನನಗೆ ಒಬ್ಬಾಕೆ ಮಗಳ ಇದ್ದಾಳ. ಆದರೆ ಆಕೆ ಕದ್ದೆ ದೊಡ್ಡದೈತೆ. ಆಕಿನ ಲಗ್ನ ಮಾಡಬೇಕು. ನನ್ನೇನು ಮಾಡ್ಬಿಡ್ರಪ್ಪ, ನನ್ನೇನು ಮಾಡ್ಬಿಡ್ರ. ಶಾಸ್ತ್ರಿ, ನೀನು ಜೀವಂತವಾಗಿ ಉಳಿಯಬೇಕಾದರೆ ಆ ಉಗ್ರೊಬ್ಬ ನನ್ನ ತಂಗಿಯ ಮೇಲೆ ಅಪವಾದ ತಂತನು ಯಾವ ಕಾರಣಕ್ಕೆ ಉಳಿದಂತ ವಿವರವಾಗಿ ಹೇಳು.
ಅದರ ಕಥೆಯೇ ದೊಡ್ಡದೈತೆ. ನಿಮ್ಮ ತಂಗಿ ಮೇಲೆ ಆ ಉಗ್ರಪ್ಪನು ಮನಸ್ಸಿಟ್ಟಿದ್ದ ಆ ರೋಟಿಗೆ. ನಿಮ್ಮ ತಂಗಿ ಅವನ ಮುಖಕ್ಕ ಉಗುಳು ಕಳಿಸಿದ್ದಾಳೆ ಅಲ್ಲೇ ನಮ್ಮ ಅಗ್ರಗಡ್ಡೆ ದಾರಿಗೆ. ಅಷ್ಟಕ್ಕೆ ಬಿಡಲಿಲ್ಲ. ಅವ್ರ ಹೊಲದಾಗ ಕೆಬ್ಬಣದ ಆಧಾರ ಇದೆ ಅಂತ ಅವ್ರ ಮಾವನ ಬೆದರಿಸಿ ಆ ಹೊಲ ಅವಾಗ ದಕ್ಕಲಿಲ್ಲ. ಎಲ್ಲ ಸಿಟ್ಟು ಒಯ್ದು ಅಡಿಗೆ ಮಾಡಿ ಭಟ್ಟನ ಮನೆಗೆ ಕರ್ಕೊಂಡು ಅವ್ರ ತಂಗಿನ ನಿಮ್ಮ ತಂಗಿ ಗಂಡಾಗ ಸಂಶಯ ಬರಂಗ ಮಾಡಿದ್ರು. ಅವರು ಬಹಳ ಆಳ ಮಾಡಿದ್ರು. ಎಲ್ಲ ಕಟ್ಟ ಕಾಡ ಮುರುಗವೇ, ನಿಮ್ಮನ್ನ ಹಾಗೆ ಬಿಡುವುದಿಲ್ಲವೇ? ಆಸೆ ಮಾಂಸವನ್ನು ಅರ್ಧ ತಿನ್ನುವಾಗ ನಿಮ್ಮನ್ನ ಅರ್ಧ ತಿನ್ನುವೆ. ಲೋ ಶಾಸ್ತ್ರಿ, ಹೋಗಿ ಅವನಿಗೆ ಹೇಳು, ಅವನು ಬದುಕೋದಿನ್ನ 12 ಗಂಟೆ ಮಾತ್ರ. ಹೇಳ್ತೀನೋ ಮಾರಾಯ, ಹೇಳ್ತೀನಿ. ಆದರೆ ನನಗೆ ಒಬ್ಬಾಕೆ ಮಗಳ ಇದ್ದಾಳ. ಆದರೆ ನನ್ನ ಏನು ಮಾಡಕ್ ಹೋಗ್ಬೇಡ್ರಪ್ಪ. ನಾನು ಮೊದಲೇ ಆಟ ಪೇಷಂಟ್. ನೀವು ತೀರದೊಳಗ ನನ್ನ ಪ್ರಾಣ ಆದರೆ ಹೋಗುತ್ತ. ಹೇ ಶಾಸ್ತ್ರಿ, ಮೊದಲು ನಾನು ಹೇಳಿಷ್ಟ ಮಾಡು, ಹೋಗ. ಪ್ರಳಯ, ಅವನ ಆಡಿದ ಮಾತುಗಳನ್ನು ಮೊಬೈಲಲ್ಲಿ ತುಂಬಿಸಿಕೊಂಡಿದ್ದೀನಿ. ಹಾಗೆ ನಿಮ್ಮ ಮಾವನನ್ನು ಕರೆದುಕೊಂಡು ಬಾ, ಅವನಿಗೆ ಸ್ಪಷ್ಟವಾಗಿ ತಿಳಿಸಿದರಾಯ್ತು. ಅದರ ಅವಶ್ಯಕತೆ ನಿಮಗೆ ಇಲ್ಲ. ನಾನೇ ಬಂದು ಬಹಳ ಹೊತ್ತಾಯ್ತು. ಮರಿಯಲ್ಲಿ ನಿಂತು ಎಲ್ಲವದನ್ನು ಕೇಳಿಸಿಕೊಂಡಿದ್ದೇನೆ. ಶಿವಯೋಗಿ, ನಾನು ಆವತ್ತು ಹೇಳಿದ್ದೇನೆ ದುಡುಕಿ ತಪ್ಪು ಮಾಡಿದೆ ಅಂತ. ಈಗ ನಿಜ ಸ್ಥಿತಿ ಏನಂತ ತಿಳ್ತಾ? ಶಾಂತ್ ಮಾಮ, ಮನುಷ್ಯ ತಪ್ಪು ಮಾಡುವುದು ಸಹಜ. ನನಗಿಂತ ತಿಳಿದವನು ನೀನು, ನಿನಗೇನು ಹೇಳಲಾರೆ. ಹೌದು ಪ್ರಳಯ, ಎಲ್ಲವದು ಅವನ ಆಟ. ಅವನ ಹಾಡಿಸಿದಂತೆ ಕುಣಿಯಬೇಕಲ್ಲವೇ? ಶಾಂತ, ನಾನು ಸಿಟ್ಟಿನ ಬರದಲ್ಲಿ ಹಾಡಿದ ಮಾತುಗಳನ್ನು ನಿನ್ನ ತಲೆಗೆ ಹಚ್ಚಿಕೊಳ್ಳಬೇಡ. ಮಗು ರಮೇಶ, ನನ್ನನ್ನು ಕ್ಷಮಿಸಿರೇನಪ್ಪ? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಿಮ್ಮಿಂದ ಸಮಯ ಯಾಚಿಸುವರೆ ನನ್ನ ತಾಯಿ ಪವಿತ್ರ ಅಂತ ಗೊತ್ತಾದರೆ ಸಾಕು. ಆಯ್ತಪ್ಪ, ನಿನ್ನ ದೊಡ್ಡ ಮಾತುಗಳನ್ನ ಕೇಳಿ ಬಹು ಸಂತೋಷವಾಯ್ತು. ನಾಯಕರೇ, ಎಲ್ಲಿಂದಲೇ ಬಂದು ನಮ್ಮಂತರಿಗೆ ಸಹಾಯ ಮಾಡ್ತಿರಲ್ಲ, ನೀವು ಯಾರಂತ? ನಾ ಬಂದ ಗುರಿಯೇ ಬೇರೆ. 15 ವರ್ಷದಿಂದ ನನ್ನ ತಂದೆ ಪೊಲೀಸ್ ಆಫೀಸರ್ ಆಗಿದ್ದರು. ಆಗ ನಾನು ಮುಂಬೈನಲ್ಲಿ ಶಾಲೆ ಕಲಿತಿದ್ದೆ. ನಿಷ್ಠಾವಂತ ಅಧಿಕಾರಿಯಾದ ನನ್ನ ತಂದೆ ತಾಯಿ ರಾತ್ರಿ ಮಲಗಿರುವಾಗ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬಂದ ಉಗ್ರಪ್ಪ. ಇದೆಲ್ಲ ನಡೆದಿದ್ದು ಬಿಜಾಪುರದಲ್ಲಿ. ಭೀಮ ತೀರದ ಕಳ್ಳರೊಂದಿಗೆ ಮೆರೀತಿರುವ ಉಗ್ರಪ್ಪನನ್ನು ಕೊಲ್ಲಲೇಬೇಕೆಂದು ಅಲ್ಲಿಂದ ಇಲ್ಲಿಗೆ ಬಂದೆ. ಆದರೆ ಒಬ್ಬಂಟಿಯಾದ ನಾನು ಏನು ಸಾಧಿಸಲಾಗದೆ ಇಂಥವರನ್ನು ಬದಲಾಯಿಸಿ ಇವರಿಂದಲೇ ಶಿಕ್ಷೆ ಕೊಡಿಸಬೇಕೆಂದು ಹಠತೊಟ್ಟು ಕ್ರಾಂತಿಕಾರಿ ಅಂತ ಹೇಳುತ್ತಾ ಬಂದೆ. ನೋಡಿ, ನೀವೇನು ಯೋಚಿಸಬೇಡಿ ಬಾಡಿ, ಎಲ್ಲರ ಆಸೆಗಳು ತೀರುವ ಕಾಲ ಕೂಡಿ ಬಂದಿದೆ. ಮಾಮ, ನಾನು ಕೊಳವತೆ ಹತ್ತಿರ ಹೋಗುವೆ. ತಂಗಿಯನ್ನು ಕರೆದುಕೊಂಡು ಮನೆಗೆ ಹೋಗು. ಬರಲ್ಲ ಮಾಮ? ಆಯ್ತು, ಹೋಗಿ ಬಾ. ನೋಡಪ್ಪ, ನೀನು ನಮ್ಮ ತಮ್ಮನ ಇದ್ದಾಗೆ. ನೀನು ನಮ್ಮ ಮನೆಯ ಸದಸ್ಯನೆಂದು ತಿಳಿದುಕೊಂಡು ನಮ್ಮ ಮನೆಗೆ ಬರಬೇಕು. ಹೌದಪ್ಪ, ನೀನ್ ನಮ್ಮನೆಗೆ ಬರ್ಬೇಕು. ದಯವಿಟ್ಟು ಇಲ್ಲ ಅನ್ಬೇಡ. ಯಾವ ರೀತಿ ಸಂಕೋಚನ ಮಾಡ್ಕೋಬೇಡ. ಆಯ್ತು, ನಿಮ್ಮ ಇಚ್ಛೆಯಂತೆ ಆಗಲಿ. ಹಾಗಾದ್ರೆ ಎಲ್ಲರೂ ಬನ್ನಿ, ನಮ್ಮ ಮನೆಗೆ ಹೋಗೋಣ. ನಡ್ರಿ. ನನ್ನ ಗಂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನನ್ನ ಸಂಸಾರವೇ ಹಾಳಾಗಿ ಹೋಗ್ತಾ ಇತ್ತು. ಆದ್ರೆ ಆ ದೇವರ ಕೃಪೆಯಿಂದ ಅವರ ಮನಸ್ಸಿನಲ್ಲಿದ್ದ ಅನುಮಾನ ದೂರಾಗಿ ನನ್ನ ಸಂಸಾರ ಮತ್ತೆ ಸರಿ ಹೋಯ್ತು. ಹೊಲಕ್ಕಂತ ಹೋದವರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ, ಎಲ್ಲ ಹೋಗಿರ್ಬೋದು. ಶಾಂತ, ಯಾಕೆ ಏನು ವಿಚಾರದಲ್ಲಿದ್ದಂತೆ ಕಾಣುತ್ತಿದೆ? ಏನಿಲ್ಲ ರೀ, ಆ ದೈವ ನಮ್ಮ ಬಾಳ್ನಲ್ಲಿ ಬಿರುಗಾಳಿ ಬೀಸಿ ಎಂತ ಆತಂಕಕ್ಕೆ ಎಡೆ ಮಾಡಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಶಾಂತ,
ಇದು ಎಲ್ಲ ನಡೆದಿದ್ದು ಒಂದು ಕೆಟ್ಟಗಳಿಗೆ ಎಂದು ಮರ್ತು ಬಿಡೋಣ. ಎಂತ ದೇವನ ದೇವತರಿಗೆ ಬಿಟ್ಟಿಲ್ಲ, ನಮಗಲ್ಲ ಏನು. ಆದ್ರೂ ಆ ಕೆಟ್ಟ ಹುಳುಗಳು ಇನ್ನೂ ಜೀವಂತವಾಗೇ ಇದ್ದವಲ್ಲ ರೀ. ಇನ್ನು ಅದೆಷ್ಟು ಜನಕ್ಕೆ ನೋವು ಕೊಡ್ತವೋ ಏನು. ಅದ್ ಸರಿ, ನನ್ನ ಅಣ್ಣ ಎಲ್ಲಿ ಅಂತ ಗೊತ್ತಾಗಿದೆಯೇ? ಹಾ ಶಾಂತ, ಪ್ರಳಯ ರುದ್ರ ತಮ್ಮ ಪ್ರಾಣವ ಹಂಗವಿಲ್ಲದೆ ಕೆಟ್ಟ ರಾಕ್ಷಸರ ದಮನಕ್ಕೆ ಧೈರ್ಯ ಗಡೆದು ರಣಭೂಮಿಯಲ್ಲಿ ಕಾಳಗ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ನನ್ನ ಮಾತು ಯಾವಾಗ ಕೇಳಬೇಕು? ನೋಡಿ, ದುಷ್ಟರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ, ಅದಕ್ಕೂ ಮಿಗಿಲಾಗಿ ಆ ದೇವರಿದ್ದಾನೆ. ನೀವೇ ಏನಾದ್ರೂ ಬುದ್ಧಿವಾದ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಬರಬಾರ್ದೆ? ಶಾಂತ, ಪ್ರಳಯ ರುದ್ರರು ತಮ್ಮ ಪ್ರಾಣವ ಅಂಗವಿಲ್ಲದೆ ಕೆಟ್ಟ ರಾಕ್ಷಸರ ದಮನಕ್ಕೆ ಧೈರ್ಯ ಗಡೆದು ರಣಭೂಮಿಯಲ್ಲಿ ಕಾಳಗ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರ ನನ್ನ ಕೈಯಾಗೆ ಯಾವಾಗ ಸಿಗಬೇಕು? ಹಾಗಲ್ಲ ರೀ, ನನ್ನ ಅಣ್ಣನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಂತ ಹೇಳಿದೆ. ಅಮ್ಮ, ನಮ್ಮ ಮಾವ ಅಂತ ಬಂಡವರಿಗೆ ಎದರಿ ಹಿಂದಕ್ಕೆ ಸರಿವನಲ್ಲ. ರಣರಂಗದಲ್ಲಿ ಕಾಳಿಯ ಕೂಗು ನಮ್ಮೂರಿಗೆ ಕೇಳಿಸಬೇಕು. ಒಂದೇ ಏಟಿಗೆ ಅವರು ಉಳಿಸ್ತೀನಿ ಆ ಪುಡಾರಿ ರುಂಡಗಳನ್ನು. ಹೌದು ಹೌದು, ನೀನು ಅವನ ಹಳೆಯನಲ್ಲವೇ? ಅದಕ್ಕೆ ನಿನ್ನ ಬಾಯಲ್ಲಿ ಇಂಥ ಈರೋಷದ ಮಾತು ಬರ್ತಿದೆ. ಮಗು ರಮೇಶ, ಇದನ್ನೆಲ್ಲ ಕಿವಿಗೆ ಟಿಕೊಳ್ಳಲಾರದೆ ಓದಿ ವಿದ್ಯಾವಂತನಾಗು. ಹೌದಪ್ಪ, ನೀವು ನನ್ನ ಮೇಲೆ ಇಟ್ಟ ಪ್ರೀತಿಗೆ ಓದಿ ದೊಡ್ಡ ಡಾಕ್ಟರ್ ಆಗುತ್ತೇನೆ. ಇದೇ ಊರಲ್ಲಿ ಒಂದು ಆಸ್ಪತ್ರೆಯನ್ನು ಹಾಕ್ಸಿ ಬಡಜರಿಗೆ ಉಚಿತವಾಗಿ ಅವರ ಸೇವೆ ಮಾಡಿವೆ. ರೀ, ನೋಡಿದ್ರ ನನ್ನ ಮಗನನ್ನ? 10 ಮಕ್ಕಳನ್ನ ಹೆರೋದಕ್ಕಿಂತ ಮುತ್ತಿನಂತ ಇಂತ ಒಬ್ಬ ಮಗ ಇದ್ರೆ ಸಾಕು ಅಲ್ವೇನ್ರಿ? ಹೌದು ಶಾಂತ, ನಮ್ಮಂತ ಭಾಗ್ಯಶಾಲಿಗಳು ಮತ್ತೆ ಯಾರಿಲ್ಲವೇ? ಹಾ ರಮೇಶ, ನಾಳೆ ನೀನು ಶಾಲೆಗೆ ಹೋಗ್ಬೇಕಲ್ಲ, ಅದಕ್ಕೆ ಪೇಟೆಗೆ ಹೋಗಿ ಏನು ಬೇಕು ತೆಗೆದುಕೊಂಡು ಬರೋಣ ಬಾ. ಹೌದಪ್ಪ, ನಾಳೆ ದಿನನೇ ಹೋಗಬೇಕು. ಅಮ್ಮ, ಪೇಟೆಗೆ ಹೋಗಿ ಬರುತ್ತೇವೆ, ಬಾರಮ್ಮ ಹೋಗೋಣ. ಲಾ 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 ಹೇ 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 ಲಾ 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 ಓ ಹೋ 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 ಹೋ. ನೀನೆ ತಾನೇ ಈ ಜನ್ಮದ ಕಲ್ಪನೆ. ನೀನೆ ತಾನೇ ಈ ಜೀವದ ಪ್ರೇರಣೆ. ನನ್ನ ಮುದಿರಾಣೆ, ನನ್ನ ಜಗಲೀನೆ, ಎಂದುಗೂ ನೀನೇ. ಹಾಯಾಗಿದ್ದೇನೋ ನೀನು ಕೇಳದ್ಭುತ, ಹಣಗೊಂದೆ ನಿನ್ನನ್ನು ನಾ ನೋಡುತ್ತ. ನಿಂಗೊತ್ತೇ ಯಾರಿಲ್ಲ ನಿನ್ನಂತೆ, ಎಲ್ಲೂ ಓ ದೇವತೆ. ನನ್ನ ಮುಸಿರಾಣೆ, ನನ್ನ ಜಗದೀನೆ, ಎಂದಿಗೂ ನೀ ನಂಗೇನೆ. ಲಾ 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 ಲಾ. La 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 la. La 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 la.